ಆಗಿರೋ ಸೆಲೆಬ್ರೇಷನ್ಗೆ ಇವತ್ತೇನಕ್ಕೆ ತಂದೆ? ಏನಕ್ಕೆ? ಅದಕ್ಕೆ ದೇವನಹಳ್ಳಿಗೆ ಹೋಗ್ತಂದ? ನಿಂಗೇನು ಹುಚ್ಚ? ನಾಳೆ ಹಿಂಗಿರೋ ದೇವಸ್ಥಾನಕ್ಕೆ ಹೋಗ್ತಿದ್ರಲ್ಲ. ಪಾಪಜಿ, ದಿಸ್ ಇಸ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ವ್ಲಾಗ್. ಇದಾಗಿರುತ್ತೆ ನನ್ನ ಬರ್ಡೇಯ ದಿನ. ಸೊ ಇದು ನನ್ನ ಬರ್ಡೇ ದಿನ. ಸೊ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶನ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇದಾಗಿದ್ದ ನಂತರ ನಾವು ದೇವಸ್ಥಾನಗಳಿಗೆ ಹೋಗಬೇಕಾಗಿರುತ್ತೆ. ಸೊ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಮತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ಬೆಳಗ್ಗೆನೇ ಬಿಡಬೇಕಾಗಿತ್ತು. ಅಷ್ಟರಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಬರ್ಡೇಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ವಿಶ್ ಮಾಡಿದ್ರು ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಇವತ್ತಾಗಿರುತ್ತೆ ನನ್ನ ಬರ್ಡೇಯ ಸ್ಪೆಷಲ್ ಡೇ ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಮಮ್ಮಿ ನನ್ನ ಫೇವ್ರೆಟ್ ಇಡ್ಲಿ ಮಾಡಿದರು. ಆ್ಯಂಡ್ ಮಮ್ಮಿ ಮಾಡೋ ಇಡ್ಲಿ ಅಂತೂ ನನಗೆ ಸಿಕ್ಕಾಪಟ್ಟೆನೇ ಇಷ್ಟ. ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ? ನೋಡಿ, ಇಷ್ಟು ಸಾಫ್ಟಾಗಿರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮೆತ್ತಗೆ ಬಿಸಿ ಬಿಸಿ ತಿನ್ನೋದಕ್ಕೆ. ಸೊ ಹಾಗಾಗಿ ಇಡ್ಲಿ ಮಾಡಿಕೊಟ್ಟಿದ್ರು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಇದು ನನ್ನ ಬರ್ಡೇ ಲಾಗ್ ಆಗಿರುತ್ತೆ. ಆ್ಯಸ್ ನೀವೆಲ್ಲ ತಮ್ಲೈನ್ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಬರ್ಡೇ ಲಾಗ್. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ಎಲ್ಲ ರೆಡಿ ಆಗಿದ್ದೀವಿ. ಸೊ ಇದು ನನ್ನ ಬರ್ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ ಧರ್ಮಸ್ಥಳ ಎಲ್ಲ ಹೋಗಿದ್ವಿ, ಫುಲ್ ರೌಂಡಿಂಗ್ ಹೋಗಿದ್ವಿ, ಅನ್ನಪೂರ್ಣೇಶ್ವರಿ ಎಲ್ಲನೂ. ಬಟ್ ಈ ವರ್ಷ ಅಮ್ಮನ ಮನೇಲಿರೋದ ಕಾರಣಕ್ಕೆ ಘಾಟಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀವಿ. ಸೊ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಲಾಗ್. ಇಲ್ಲಿ ಸೌಂಡ್ ಈ ಫ್ಲೈಟ್ ಸೌಂಡ್ ಸಾಕಾಗಿದೆ ಮಾರ್ಯ. ಸೊ ನನ್ನ ಔಟ್ಫಿಟ್ ಹೀಗಿದೆ ನೋಡಿ. ಕಾಣಲ್ಲ. ಇದು ನನ್ನ ಟ್ರೈಪೋಡ್ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸಿ ನನ್ನ ಔಟ್ಫಿಟ್ ಆ್ಯಂಡ್ ಕ್ಲಿಪ್ಪಿಂಗ್ ಹಾಕ್ತೀನಿ, ಕಾಣುತ್ತೆ. ಡಿಗಿ ಎಷ್ಟು ದೂರ ಹೋಗ್ಬೇಕು. ದಿಸ್ ಇಸ್ ಮೈ ಫೇವ್ರೆಟ್ ಔಟ್ಫಿಟ್. ಸೊ ಇಲ್ಲೇ ಹೊಸಕೋಟೆಯಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪಿಕಾಕ್ ಡಿಸೈನು. ಸೊ ಎಸ್, ಲೆಟ್ ಸ್ಟಾರ್ಟ್ ದಿ ಲಾಗ್. ಸೊ ನಾವು ಫಸ್ಟ್ ಮನೆಯಿಂದ ಹೊರಟಿದ್ದು ಗೊರವನಹಳ್ಳಿಗೆ. ಆ್ಯಂಡ್ ಅದು ಒಂದು ಸ್ವಲ್ಪ ದೂರನೇ ಇತ್ತು. ಆಲ್ಮೋಸ್ಟ್ 2 hours ಅಂತೂ ಆಯಿತು ನಮಗೆ. ನಿಯರ್ ತುಮಕೂರು ಹತ್ತತ್ರ ಅಂತ ಇದಿದ್ದು. ಆ್ಯಂಡ್ ಸೊ ಸಿಕ್ಕಾಪಟ್ಟೆ ನೇಚರ್ ಅಂತೂ ಚೆನ್ನಾಗಿತ್ತು. ಬೆಟ್ಟದ ಸಾಲುಗಳು ಆ್ಯಂಡ್ ಗ್ರೀನರಿ ನೇಚರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮೋಡ ಕೂಡ ಶುರು ಆಗ್ತಾಯಿತ್ತು, ಮಳೆ ಬರೋ ಥರ ಆಗ್ತಾಯಿತ್ತು. ಆ್ಯಂಡ್ ಆಲ್ಮೋಸ್ಟ್ 2 hours ಒಂದು ಸ್ವಲ್ಪ ನಿದ್ದೆ ಕೂಡ ಮಾಡಿಬಿಟ್ಟಿದ್ದೆ. ನನ್ನ ಕಣ್ಣೆಲ್ಲ ಈ ಥರ ಆಗೋಗ್ಬಿಟ್ಟಿದೆ, ನಿದ್ದೆ ಕೂಡ ಮಾಡಿಬಿಟ್ಟಿದ್ವಿ. ಆ್ಯಂಡ್ ಫೈನಲಿ ರೀಚ್ ಆಗಿದ್ದೀವಿ. ಈಗ ಫುಲ್ ರಶ್ ಐತೆ. ಬಾ ಬೇಗ ಬೇಗ. ಸ್ಪೆಷಲ್ ಎಂಟ್ರಿಗೆ ಹೋಗ್ಬೇಕೇನಪ್ಪ? ಸ್ಪೆಷಲ್ ಎಂಟ್ರಿಗೆ ಹೋಗ್ಬೇಕಾ? ರೋಹಿತ, ನೀವು ಎಲ್ಲ ಬಂದಿದ್ದು ಅವಾಗ. ಇನ್ನು ನನ್ನ ಮದುವೆನೇ ಆಗಿರಲಿಲ್ಲ ಅವಾಗ. ಗೊರವನಹಳ್ಳಿಗೆ ನಾವು ಮದುವೆಗಿಂತ ಮುಂಚೆ ಹೋಗಿದ್ದು. ನನ್ನ ಮದುವೆಗಿಂತ ಮುಂಚೆ ಹೋಗಿದ್ದು 2018 ಹೋಗಿದ್ದು, ನ್ಯೂ ಇಯರ್ ಸ್ಪೆಷಲ್ ಆಗಿ ಹೋಗಿದ್ದು. ಆ್ಯಂಡ್ ನನಗೆ ಮಡ್ಲಕ್ಕಿ ಕೊಡಬೇಕು ಅಂತ ಹರಕೆ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀನಿ. ಮಡ್ಲಕ್ಕಿ ಎಲ್ಲ ಅಲ್ಲೇ ಸಿಗುತ್ತೆ, ಪ್ರತಿಯೊಂದು ಅಲ್ಲೇ ಸಿಗುತ್ತೆ. ಆ್ಯಂಡ್ ನಾವು ತೊಗೊಂಡಿರೋ ಸೀರೆಗೆ ಅಲ್ಲಿ ಹೋಗಿ ಬಿಲ್ಲಿಂಗ್ ಕೂಡ ಹಾಕಿಸ್ಕೊಂಬರ್ಬೇಕಾಗುತ್ತೆ. ಸೊ ಕ್ಯೂ ಅಂತೂ ಇದ್ದೇ ಇತ್ತು. ಬಟ್ ಸ್ಪೆಷಲ್ ಎಂಟ್ರಿ ಏನು ಬೇಡ ಅಂತ ಹೇಳಿದ್ರು ಅಲ್ಲಿರೋ ಅಂಥವ್ರು, ಗೇಟ್ ಹತ್ರ ಇರೋ ಅಂಥವ್ರು. ಬೇಗ ಬೇಗ ಬಿಡ್ತಾರೆ ಹೋಗಿ ಅಂತ ಹೇಳಿದ್ರು. ಬರ್ಡೇ ಇದ್ದಿದ್ದು ಆಷಾಢ ಶುಕ್ರವಾರದಲ್ಲಿ. ಸೊ ಲಾಸ್ಟ್ ಆಷಾಢ ಶುಕ್ರವಾರ. ಸೊ ಆವತ್ತು ಫುಲ್ ರಶ್ಶೇ ಇತ್ತು. ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಸೊ ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ಮಳೆ ಕೂಡ ಶುರು ಆಗೋಯಿತು. ಅಷ್ಟು ಬೇಗ ಜೋರು ಮಳೆ ಕೂಡ ಬಂತು. ಆ್ಯಂಡ್ ಮಳೆ ಬಂದು ಮತ್ತೆ ಬಿಸಿಲು ಕೂಡ ಬಂತು. ಸೊ ಅಲ್ಲಿ ಒಂದಷ್ಟು ಜನ ದೇವಸ್ಥಾನ ಒಳಗಡೆ ಹೋದ್ವಿ, ನಾವು ಒಂದಷ್ಟು ಜನ ಕ್ಯೂಯಲ್ಲೇ ನಿಂತ್ಕೊಂಡಿದ್ದೀವಿ. ಸೊ ಮಳೆ ನಿಲ್ಲಿ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನಕ್ಕೆ. ಆ್ಯಂಡ್ ಒಳಗಡೆ ಎಲ್ಲ ಫೋಟೋಸು ವೀಡಿಯೋಸು ಯಾವುದು ಅಲೋ ಇರಲಿಲ್ಲ, ಬಿಕಾಸ್ ಗೌರ್ಮೆಂಟ್ ಅಂಡರ್ಟೇಕನ್ ಆಗಿತ್ತು. ಈ ದೇವಸ್ಥಾನ ಆಲ್ರೆಡಿ ಗೌರ್ಮೆಂಟ್ ಅಂಡರ್ಟೇಕನ್ ಆಗಿ. ಅಲ್ಲಿ ಚಂದು ಮತ್ತು ಅಪ್ಪ ಅಲ್ಲಿ ತಿಂತಿದ್ದಾರೆ ಊಟ.
ಫ್ರೆಂಡ್ಸ್, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಊಟ ಮುಗಿಸ್ಕೊಂಡು, ಮಮ್ಮಿ ಊಟ ತಿನ್ನಲ್ಲ ಬಿಕಾಸ್ ನೆಕ್ಸ್ಟು ನಾವು ಘಾಟಿಗೆ ಹೋಗಬೇಕು. ಸೊ ಅವರು ಉಪವಾಸದಲ್ಲಿದ್ದು ಅಲ್ಲಿ ತಣ್ಣಿ ಎರೆದು ಆಮೇಲೆ ತಿನ್ನೋದು. ಸೊ ಹಾಗಾಗಿ ನಾನು ಒಬ್ಬಳೇ ಅಲೋನ್ ಆದೆ. ಹಾಗೆ ಒಂದು ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡ್ವಿ. ಆ್ಯಂಡ್ ಇಲ್ಲಿನ ಪ್ರಸಾದಲ್ಲಿ ನಂಗೆ ವಿಶೇಷ ಅನಿಸಿದ್ದು ಅಲಸಂದಿ ಕಾಳನ್ನ ಬೇಯಿಸ್ಬಿಟ್ಟು ಪಲ್ಯ ಥರ ಮಾಡಿಕೊಟ್ಟಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದಷ್ಟು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿಬಿಟ್ಟು ನಾವು ಒಂದಷ್ಟೆಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ವಿ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಅಲ್ಲಿಂದ ಹೊರಟಿದ್ದು ನಾವು ಘಾಟಿ ಕಡೆಗೆ. ಅಲ್ಲಿಂದ ಅಲ್ಲಿಗೆ ಒಂದು 1 hour ಅಷ್ಟೇ ಘಾಟಿ ಅಂತ ಹೇಳಿದ್ರು. ಎಲ್ಲ ಅಲ್ಲಿಂದ ಅಲ್ಲಿ ಹತ್ರ ಅಂತ ಹೇಳ್ಬಿಟ್ಟು ಶಾರ್ಟ್ಕಟ್ ರೂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟಿದ್ದೀವಿ. ಈಗ ನೆಕ್ಸ್ಟು ಘಾಟಿ ಕಡೆಗೆ. ಇಲ್ಲಿಂದ ಎಷ್ಟು ದೂರ ಐತೆ? ಓನ್ಲಿ 25 ಕಿಲೋಮೀಟರ್. 36 ಇಲ್ಲಿ ತೊಂಡೆಬಾವಿ, ಅಲ್ಲಿಂದ ಒಂದು 20 ಒಂದು ಹಾಫ್ ಆನ್ ಅವರಾ? 1 hour. ಹಾಂ ನಡೀರಿ ಯಾಕಂದ್ರೆ 3 o'clock ಏನೋ ಅದು ಕ್ಲೋಸಿಂಗು. ಘಾಟಿ ಹಾಂ. ಓಹೋ, ಬಸ್ ಜನನೇ ಬರ್ತಾವ್ರಪ್ಪ. ಹಾಂ ಟೂರಿಸ್ಟ್ ಅಲ್ಲ, BTS. ಹೌದಾ? ರೈಟ್. ಫುಲ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಇಲ್ಲಿ ನಾವು ಹೊತ್ತಕ್ಕೆ ತನಿ ಎರ್ಕೊಂಡು ಆಮೇಲೆ ದೇವಸ್ಥಾನದೊಳಗಡೆ ಹೋಗ್ಬೇಕು. ಅಮ್ಮ ಸೂಪರ್ ಫಾಸ್ಟು, ಬೇಗ ಹೋಗ್ತೈತೆ, ನಾವೇ ಲೇಟು. ಪೂಜೆ ಸಾಮಾನೆಲ್ಲ ತಗೊಂಡು ಮತ್ತು ಹಾಲು ತುಪ್ಪ ಎಲ್ಲ ಅಲ್ಲೇ ಕೊಡ್ತಾರೆ. ಸೊ ಅಲ್ಲೇ ತಗೊಂಡು, ಅಂದರೆ ಫ್ರೀಯಾಗಿ ಕೊಡಲ್ಲ, ಅಲ್ಲೇ ತಗೊಂಡು ಮತ್ತು ಬಂದು ಇಲ್ಲಿ ನಾವು ನಾಗರ ಪೂಜೆ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಮಮ್ಮಿ ವರ್ಷ ಕೂಡ ಸ್ಯಾರಿ ಇಡ್ತಾರೆ, ನಾಗರ ಪೂಜೆ ಮಾಡ್ತಾರೆ, ಅಂದರೆ ಬಟ್ಟೆ ಇಟ್ಕೊಂಡು ಹೋಗೋದು ಅಂತ ಹೇಳ್ತಾರೆ ದೇವರಿಗೆ. ಸೊ ಇಲ್ಲಿ ಬಂದು ನಾವು ಪೂಜೆ ಮಾಡಿ ಅದಾದಮೇಲೆ ಈ ಸೀರೆ ಇಟ್ಟು ಮತ್ತು ಅದನ್ನು ನಾವು ತಗೊಂಡು ಹೋಗ್ತೀವಿ, ನಮಗೆ ಅಂತ ಎತ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ತಣ್ಣಿ ಏರೋವರೆಗೂ ಅಮ್ಮ ಒಂದು ತಲೆ ಇರ್ತಾರೆ. ನಾನು ಮರ್ತುಬಿಟ್ಟು ಊಟ ಮಾಡಿಬಿಟ್ಟಿದ್ದೆ, ಬಟ್ ಅಮ್ಮ ಇದ್ದರು, ಉಪವಾಸ ಇದ್ದರು. ಸೊ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಘಾಟಿ ಒಳಗಡೆ ನಾವು ಹೋಗೋದು. ಬಿಕಾಸ್ ಇಲ್ಲಿ ಮೋಹನಿಗೆ ನಾವು ಒಂದು ಸಲ ಪೂಜೆ ಮಾಡಿಸಿದ್ವಿ, ನಾಗರದೋಷ ಇದೆ ಅಂತ ಹೇಳ್ಬಿಟ್ಟು. ಆವತ್ತಿಂದನೂ ಅವರು ಇಲ್ಲಿ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗುವಂಥದ್ದು ನಮ್ಮ ಪದ್ಧತಿ. ಅಂದರೆ ಎಷ್ಟೊಂದು ಜನದ ಪದ್ಧತಿ ಕೂಡ ಇದೇ ಆಗಿರ್ತಿತ್ತು. ಎಲ್ಲ ಇಲ್ಲಿ ಬಂದು ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗೋದು. ಇಲ್ಲಿ ಬಂದು ತನಿ ಎರೆದ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಥವಾ ಅಲ್ಲೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಬರ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ರಥೋತ್ಸವ ಕೂಡ ನಡೀತಾ ಇತ್ತು. ಅದನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ಗೊರವನಹಳ್ಳಿಯಲ್ಲಿ ಊಟ ಮಾಡಿರಲಿಲ್ಲ. ಉಪ್ಪು ಇಲ್ಲಿ blessful. Thank you God for this time. Bye. Yay, ಏನು ಯಾಕೆ? 3 ಗಂಟೆ ಮತ್ತು 5 ಗಂಟೆಗೋ 6 ಗಂಟೆಗೋ ದರ್ಶನ ಶುರು ಅಲ್ವಾ? ಬಂದಿದೆ ನೋಡಿ ನಾವು ಬರೋಷ್ಟರಲ್ಲಿ. ಏನು ತರ್ದಿರ ಹೆಂಗ್ ಬಂದವ್ರು ನೋಡು. ಬ್ಯಾಗು ಬಟ್ಟೆ ಗಿಟ್ಟೆ ಏನು ತಂದಿಲ್ಲ. ಸಾಂಬಾರು ಮಾಡ್ಬೋದು, ಮಾಡ್ಕೊ. ಬರೋಷ್ಟರಲ್ಲಿ ಸರ್ಪ್ರೈಸ್ ಎಂಟ್ರಿ ಅಂತ ರೋಹಿತ್ ಯೋಗಿತಾ ಕೂಡ ಬಂದಿದ್ದರು. ಆ್ಯಂಡ್ ಹಾಗೆ ಕೇಕ್ ಎಲ್ಲ ಅರೇಂಜ್ ಮಾಡಿ, ಸೊ ನೀವು ಫಸ್ಟ್ ಸ್ಟಾರ್ಟಿಂಗ್ ಲಾಗಲ್ಲೇ ನೋಡಿರ್ತೀರ, ಚಂದು ಅವ್ರು ಕೇಕ್ ತಂದಿದ್ರು. ಅವತ್ತು ಹಿಂದಿನ ದಿನವೇ ನೈಟ್ ಕಟ್ ಮಾಡಿಸ್ಬೇಕು ಅಂತ, ಬಟ್ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದ್ವಿ.
ಹ್ಯಾಪಿ ಬರ್ಡೇ ಟು ಯು ವಿದ್ಯಾಶ್ರೀ. ಹೇ ಇದೆ. ಹ್ಯಾಪಿ ಬರ್ಡೇ ಟು ಯು ವಿದ್ಯಾಶ್ರೀ. ಹ್ಯಾಪಿ ಬರ್ಡೇ. ಫೋಟೋದ ಕ್ಲಿಕ್ ಮಾಡು. ಎಷ್ಟನೇ ವರ್ಷದ 30 ಇಯರ್ಸ್ ಯಾವ್ದು? 29 years. 29 ಇಯರ್ಸ್. ಇರು ಬಾರಪ್ಪ ಬಮ್ಮ. ಇಲ್ಲ ಇದೆ ಇಲ್ಲ ಆಯ್ತಾ? ಏ ನಿನ್ಗಲ್ಲ ಹೇಳಿ ಟೊಮೊಟೊ ತರಕ್ಕೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಬರ್ಡೇ ಲಾಗ್. ಆ್ಯಂಡ್ ಸಿಂಪಲಾಗಿ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ಸ್ವೀಟ್ಸ್ ಎಲ್ಲ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು. ಆ್ಯಂಡ್ ಆ್ಯಕ್ಚುಲಿ ಇದರಲ್ಲಿ ಬರ್ಡೇಯಲ್ಲಿ ಮಿಸ್ಸಿಂಗ್ ಆಗಿದ್ದು ಮೋಹನ್. ಸೊ ಮೋಹನ್ ಟ್ರಿಪ್ಪಲ್ಲಿ ಹೋಗಿದ್ದ, ನನ್ನ ಬರ್ಡೇ ದಿನ ಟ್ರಿಪ್ಪಲ್ಲಿದ್ದರು. ಸೊ ಬಟ್ ಯೋಗಿತಾ ರೋಹಿತಾ ಇಬ್ಬರು ಬಂದರು. ನನಗೆ ತುಂಬ ಸ್ಪೆಷಲ್ ಅನಿಸ್ತು. ಹಾಗೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಈ ಲಾಗ್ ನೋಡಿದ್ದೀರಾ, ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಪ್ಕಮಿಂಗ್ ವ್ಲಾಗ್ಸ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಏನೇ ಸಜೆಷನ್ಸ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.